ನಮಸ್ಕಾರ ಸ್ನೇಹಿತರೆ. ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸಂಸ್ಥೆಯ ಹೆಸರು ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಹುದ್ದೆಗಳ ಸಂಖ್ಯೆ 572. ಉದ್ಯೋಗ ಸ್ಥಳ ಕರ್ನಾಟಕವಾಗಿದೆ. ಸ್ನೇಹಿತರೆ, ಹುದ್ದೆಯ ಹೆಸರು ಗ್ರಾಮ ಆಡಳಿತಾಧಿಕಾರಿ, ವಿಲೇಜ್ ಅಕೌಂಟೆಂಟ್ ಹುದ್ದೆಯಾಗಿದೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ದೊರೆಯುವ ಸಂಬಳ 34,100ರಿಂದ 67,600ವರೆಗೂ ಸಂಬಳದಿರುತ್ತದೆ. ಸ್ನೇಹಿತರೆ, ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ನೋಡಿಕೊಂಡು ಬರೋಣ ಬನ್ನಿ. ಬೆಳಗಾವಿಯಲ್ಲಿ 48 ಹುದ್ದೆಗಳು, ತುಮಕೂರಲ್ಲಿ 50 ಹುದ್ದೆಗಳು, ಹಾಗೂ ಮಂಡ್ಯದಲ್ಲಿ 50, ಮೈಸೂರಲ್ಲಿ 45, ದಕ್ಷಿಣ ಕನ್ನಡ 37, ಹಾಸನ 35, ಹಾಗೂ ಕಲಬುರಗಿಯಲ್ಲಿ 35, ಚಾಮರಾಜನಗರ 31, ಬೆಂಗಳೂರು ದಕ್ಷಿಣ ರಾಮನಗರ 30, ಬೆಂಗಳೂರು ಗ್ರಾಮಾಂತರ 29, ಹಾಗೂ ಕೋಲಾರ 22, ಚಿಕ್ಕಬಳ್ಳಾಪುರ 21, ಬೆಂಗಳೂರು ನಗರ 20, ಹಾಗೂ ಶಿವಮೊಗ್ಗ 18, ಬಾಗಲಕೋಟೆ 16, ಬೀದರ್ 16, ಹಾಗೂ ಚಿತ್ರದುರ್ಗ 15, ಹಾವೇರಿ 15, ಗದಗ 14, ಉಡುಪಿ 10, ಚಿಕ್ಕಮಗಳೂರು 10, ರಾಯಚೂರು 5, ಹಾಗೂ ಒಟ್ಟು 572 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾದ ಶೈಕ್ಷಣಿಕ ಅರ್ಹತೆ ಆಧರಿಸಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯದಿಂದ 10ನೇ ತರಗತಿ PUC ಪೂರ್ಣವಾದವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ನೋಡಿ ಸ್ನೇಹಿತರೆ, 12ನೇ ತರಗತಿ ಉತ್ತೀರ್ಣವಾದವರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ನೋಡಿ, ಅರ್ಜಿ ಸಲ್ಲಿಸಲು ಬೇಕಾದ ವಯೋಮಿತಿ ನೋಡಿ, ಕನಿಷ್ಠ 18 ಮತ್ತು ಗರಿಷ್ಠ 40 ವರ್ಷ ಒಳಗಡೆ ಇರೋರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಸಡಿಲಿಕೆ ನೋಡಿ, 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷಗಳು, SC, ST ಅಭ್ಯರ್ಥಿಗಳಿಗೆ 5 ವರ್ಷಗಳು ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಹುದ್ದೆಗೆ ಅರ್ಜಿ ಶುಲ್ಕ ನೋಡಿ ಸ್ನೇಹಿತರೆ, ಸಾಮಾನ್ಯ 2A, 2B, 3A, 3B ಅಭ್ಯರ್ಥಿಗಳಿಗೆ 750, SC, ST ಅಭ್ಯರ್ಥಿಗಳಿಗೆ 500, ಮಾಜಿ ಸೈನಿಕ ಹಾಗೂ PH 500, 250 ರೂಪಾಯಿ. ಪಾವತಿಸುವ ವಿಧಾನ ಆನ್ಲೈನ್ ಮುಖಾಂತರ ಆಗಿದೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ನೋಡಿ ಸ್ನೇಹಿತರೆ, ಲಿಖಿತ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ, ಪರೀಕ್ಷೆ 1 ಸಾಮಾನ್ಯ ಜ್ಞಾನ 100 ಅಂಕಗಳು, ಪತ್ರಿಕೆ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ 100 ಅಂಕಗಳು, ಹಾಗೂ ಪ್ರತಿ ಪರೀಕ್ಷೆಯು ಸಮಯ 2 ಗಂಟೆ ಆಗಿರುತ್ತದೆ. ಸ್ನೇಹಿತರೆ, ಹಾಗೂ ದಾಖಲೆ ಪರಿಶೀಲನೆ ಆದ ಮೇಲೆ ತಮಗೆ ಈ ಒಂದು ಹುದ್ದೆಗೆ ಅರ್ಜಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆ? ಮೊದಲನೇದಾಗಿ ಕರ್ನಾಟಕದ ಕಂದಾಯ ಇಲಾಖೆ ನೇಮಕಾತಿ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಓದಿ ಮತ್ತು ಅಭ್ಯರ್ಥಿಯ ಅರ್ಹತಾ ಮಾನದಂಡಗಳನ್ನು ಪೂರೈಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಿ. ನೇಮಕಾತಿ ಲಿಂಕನ್ನು ನಾವು ಕೆಳಗಡೆ ನೀಡಲಾಗಿದೆ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ತಾವು ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ಅಪ್ಲಿಕೇಶನ್ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಸ್ನೇಹಿತರೆ, ಹೀಗೆ ಹೆಚ್ಚಿನ ಉದ್ಯೋಗ ಮಾಹಿತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 11 ಜುಲೈ 2026. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 30 ಆಗಿದೆ. ಸ್ನೇಹಿತರೆ, ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 31 ಜುಲೈ ಆಗಿದೆ. ಸ್ನೇಹಿತರೆ, ಹೀಗೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.